ಏಳನೇ ತರಗತಿ ವಿಜ್ಞಾನ ಅಧ್ಯಾಯ 5 ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಪ್ರಶ್ನೋತ್ತರ ಅಭ್ಯಾಸಗಳು ಪ್ರಶ್ನೆ 1 ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ. ಎ ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಬದಲಾವಣೆ. ಬಿ ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಭೌತ ಬದಲಾವಣೆ. ಸಿ ಕಲ್ಲಿದ್ದಿಲಿನ ಉರುವಿಕೆ ರಾಸಾಯನಿಕ ಬದಲಾವಣೆ. ಡಿ ಮೇಣದ ದ್ರವೀಕರಣ ಭೌತ ಬದಲಾವಣೆ. ಇ ಅಲ್ಯೂಮಿನಿಯಂ ಅನ್ನು ಪಡೆದು ತೆಳುವಾದ ಹಾಳೆಯಾಗಿ ಮಾಡುವುದು ಭೌತ ಬದಲಾವಣೆ. ಎಫ್ ಆಹಾರದ ಜೀರ್ಣವಾಗುವಿಕೆ ರಾಸಾಯನಿಕ ಬದಲಾವಣೆ. ಪ್ರಶ್ನೆ 2 ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ. ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಹೇಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಎ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ. ಈ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಹೇಳಿಕೆ ಈ ರೀತಿಯಾಗಿದೆ: ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ಭೌತ ಬದಲಾವಣೆ. ಬಿ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ. ಈ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಹೇಳಿಕೆ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ರಾಸಾಯನಿಕ ಬದಲಾವಣೆ. ಸಿ ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ. ಈ ಹೇಳಿಕೆ ಸರಿಯಾಗಿದೆ. ಡಿ ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು. ಈ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಹೇಳಿಕೆ ಕಬ್ಬಿಣ ಮತ್ತು ತುಕ್ಕು ವಿಭಿನ್ನ ವಸ್ತುಗಳು. ಕಬ್ಬಿಣ ಮೂಲ ವಸ್ತು, ತುಕ್ಕು ರಾಸಾಯನಿಕ ವಸ್ತು. ಈ ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆಯಲ್ಲ. ಈ ಹೇಳಿಕೆ ಸರಿಯಾಗಿದೆ. ಮುಖ್ಯ ಪ್ರಶ್ನೆ 3 ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ. ಎ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಡ್ಯಾಶ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ. ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಬಿ ಅಡುಗೆ ಸೋಡದ ರಾಸಾಯನಿಕ ಹೆಸರು ಡ್ಯಾಶ್. ಉತ್ತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸಿ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ ಸತುವಿನ ಲೇಪನ ಮತ್ತು ಕಲಾಯಿ. ಡಿ ಒಂದು ಪದಾರ್ಥದ ಡ್ಯಾಶ್ ಗುಣಗಳು ಮಾತ್ರ ಬದಲಾಗುವುದನ್ನು ಭೌತ ಬದಲಾವಣೆ ಎನ್ನುವರು. ಉತ್ತರ ಭೌತ. ಈ ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ಡ್ಯಾಶ್ ಬದಲಾವಣೆ ಎನ್ನುವರು. ಉತ್ತರ ರಾಸಾಯನಿಕ. ಪ್ರಶ್ನೆ 4 ಅಡುಗೆ ಸೋಡವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ. ಇದು ಯಾವ ವಿಧದ ಬದಲಾವಣೆ ವಿವರಿಸಿ. ಉತ್ತರ ಇದು ರಾಸಾಯನಿಕ ಬದಲಾವಣೆಯಾಗಿದೆ. ಅಡುಗೆ ಸೋಡಾ ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿದ್ದು ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ. ಪ್ರಶ್ನೆ 5 ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡು ನಡೆಯುತ್ತವೆ. ಈ ಬದಲಾವಣೆಗಳನ್ನು ಗುರುತಿಸಿ. ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡು ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ. ಉತ್ತರ ಮೇಣದ ಬತ್ತಿ ಉರಿದಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡು ನಡೆಯುತ್ತವೆ. ಭೌತ ಬದಲಾವಣೆ ಮೇಣದ ಬತ್ತಿ ಉರಿದು ಮೇಣ ಕರಗುವಿಕೆ, ಕರಗಿದ ಮೇಣವು ಆವಿಯಾಗುವಿಕೆ. ರಾಸಾಯನಿಕ ಬದಲಾವಣೆ ಮೇಣದ ಆವಿಯನ್ನು ಉರಿಸುವುದರಿಂದ ಇಂಗಾಲದ ಡೈಆಕ್ಸೈಡ್, ಬೆಳಕು ಮತ್ತು ಶಾಖ ಉತ್ಪತ್ತಿಯಾಗುತ್ತದೆ. ರಾಸಾಯನಿಕ ಮತ್ತು ಭೌತ ಬದಲಾವಣೆಗಳು ಸಂಭವಿಸುವ ಮತ್ತೊಂದು ಉದಾಹರಣೆ ಎಲ್ಪಿಜಿ ಗ್ಯಾಸ್. ಇದರಲ್ಲಿ ಆಗುವ ಭೌತ ಬದಲಾವಣೆ ಎಂದರೆ ದ್ರವ ರೂಪದಿಂದ ಅನಿಲವಾಗಿ ಹೊರಬರುವುದು ಹಾಗೂ ಆ ಅನಿಲವು ಉರಿದು ಶಾಖ ಉತ್ಪತ್ತಿ ಮಾಡುವುದು ರಾಸಾಯನಿಕ ಬದಲಾವಣೆ. ಪ್ರಶ್ನೆ 6 ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ. ಉತ್ತರ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಮೊಸರು ರೂಪುಗೊಂಡಾಗ ನಾವು ಮೂಲ ವಸ್ತುವನ್ನು ಅಂದರೆ ಹಾಲನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಮತ್ತು ವಿಭಿನ್ನ ರುಚಿ, ರಾಸಾಯನಿಕ ಗುಣಲಕ್ಷಣಗಳು ಮತ್ತು ವಾಸನೆಯನ್ನು ಹೊಂದಿರುವ ಹೊಸ ವಸ್ತುವು ರೂಪುಗೊಳ್ಳುತ್ತದೆ. ಪ್ರಶ್ನೆ 7 ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡು ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ. ಉತ್ತರ ಮರದ ಸುಡುವಿಕೆಯು ರಾಸಾಯನಿಕ ಪ್ರಕ್ರಿಯೆಯಾಗಿದೆ, ಏಕೆಂದರೆ ಮರವನ್ನು ಸುಟ್ಟಾಗ ಇದ್ದಿಲು ಮುಂತಾದವುಗಳನ್ನು ಪಡೆಯಲಾಗುತ್ತದೆ. ಇದರಿಂದ ಪುನಃ ಮರವನ್ನು ಪಡೆಯಲು ಸಾಧ್ಯವಿಲ್ಲ.
ಆದರೆ ಮರವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿದಾಗ ಅದು ಭೌತ ಬದಲಾವಣೆಯಾಗಿದೆ, ಏಕೆಂದರೆ ಯಾವುದೇ ಹೊಸ ವಸ್ತುವು ರೂಪುಗೊಳ್ಳುವುದಿಲ್ಲ. ಗುಣದಲ್ಲೂ ಸಹ ಬದಲಾವಣೆಯಾಗಿಲ್ಲ. ಮರದ ಗಾತ್ರವನ್ನು ಮಾತ್ರ ಚಿಕ್ಕದಾಗಿ ಮಾಡಲಾಗುತ್ತದೆ. ಪ್ರಶ್ನೆ 8. ಕಾಪರ್ ಸಲ್ಫೇಟ್ನ ಅದುಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ವಿವರಿಸಿ. ಉತ್ತರ. ಒಂದು ಬೀಕರಲ್ಲಿ 1 ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಶಾರೀರಿಕ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಅಣುಗಳನ್ನು ಸೇರಿಸಿ ಕಾಯಿಸಬೇಕು. ಈ ನೀರು ಕುದಿಸಲು ಪ್ರಾರಂಭಿಸಿದಾಗ ಅದಕ್ಕೆ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸಬೇಕು. ಕಲಕುತ್ತಿರಬೇಕು. ಇನ್ನಷ್ಟು ಪುಡಿಯನ್ನು ವಿಲೀನಗೊಳಿಸಲು ಸಾಧ್ಯವಾಗುವವರೆಗೂ ಕಾಪರ್ ಸಲ್ಫೇಟ್ ಸೇರಿಸುವುದನ್ನು ಮುಂದುವರಿಸಬೇಕು. ನಂತರ ದ್ರಾವಣವನ್ನು ಸೋಸಿ ತಣ್ಣಗಾಗಲು ಬಿಡಬೇಕು. ತಣಿಯುತ್ತಿರುವಾಗ ದ್ರಾವಣವನ್ನು ಅಲುಗಾಡಿಸಬಾರದು. ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ನ ಅದುಳುಗಳು ಕಾಣಿಸಿಕೊಳ್ಳುತ್ತವೆ. ಪ್ರಶ್ನೆ 10. ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ. ಉತ್ತರ. ಕಬ್ಬಿಣದ ಗೇಟು ಯಾವಾಗಲೂ ವಾತಾವರಣದ ಗಾಳಿ ಮತ್ತು ನೀರಿನ ಸಂಪರ್ಕದಲ್ಲಿರುವುದರಿಂದ ಬೇಗನೆ ತುಕ್ಕು ಹಿಡಿಯುವ ಸಾಧ್ಯತೆ ಇರುತ್ತದೆ. ಆದರೆ ಇದಕ್ಕೆ ಬಣ್ಣ ಬಳಿಯುವುದರಿಂದ ಕಬ್ಬಿಣವು ನೇರವಾಗಿ ಗಾಳಿ ಮತ್ತು ನೀರಿನ ಸಂಪರ್ಕ ಹೊಂದಲು ಸಾಧ್ಯವಿರುವುದಿಲ್ಲ. ಹಾಗಾಗಿ ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಪ್ರಶ್ನೆ 10. ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆ ವಿವರಿಸಿ. ಉತ್ತರ. ಕರಾವಳಿ ಪ್ರದೇಶಗಳಲ್ಲಿನ ಗಾಳಿಯಲ್ಲಿನ ತೇವಾಂಶದ ಅಂಶವು ಮರುಭೂಮಿಗಳಲ್ಲಿನ ಗಾಳಿಯಲ್ಲಿನ ತೇವಾಂಶಕ್ಕಿಂತ ಹೆಚ್ಚಿರುವುದರಿಂದ ಕರಾವಳಿ ಪ್ರದೇಶಗಳಲ್ಲಿ ತುಕ್ಕು ಹಿಡಿಯುವ ಪ್ರಕ್ರಿಯೆಯು ವೇಗವಾಗಿರುತ್ತದೆ. ಪ್ರಶ್ನೆ 11. ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ LPG ಗ್ಯಾಸ್ ಎನ್ನುವರು. ಸಿಲಿಂಡರ್ನ ಒಳಗೆ ಅದು ದ್ರವ ರೂಪದಲ್ಲಿರುತ್ತದೆ. ಸಿಲಿಂಡರ್ನಿಂದ ಹೊರಗೆ ಬರುವಾಗ ಅನಿಲವಾಗುತ್ತದೆ. ಬದಲಾವಣೆ ಎ. ನಂತರ ಅದು ಉರಿಯುತ್ತದೆ. ಬದಲಾವಣೆ ಬಿ. ಈ ಬದಲಾವಣೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ. ಆಯ್ಕೆಗಳು. ಪ್ರಕ್ರಿಯೆ ಎಯು ಒಂದು ರಾಸಾಯನಿಕ ಬದಲಾವಣೆ. ಪ್ರಕ್ರಿಯೆ ಬಿಯು ಒಂದು ರಾಸಾಯನಿಕ ಬದಲಾವಣೆ. ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆ. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ. ಸರಿಯಾದ ಆಯ್ಕೆ 2. ಪ್ರಕ್ರಿಯೆ ಬಿಯು ಒಂದು ರಾಸಾಯನಿಕ ಬದಲಾವಣೆ. ಪ್ರಶ್ನೆ 12. ಆ ವಾಯುವಿಕೆ ಬ್ಯಾಕ್ಟೀರಿಯಾವು ಪ್ರಾಣಿ ತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ. ಬದಲಾವಣೆ ಎ. ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿಯುತ್ತದೆ. ಬದಲಾವಣೆ ಬಿ. ಈ ಬದಲಾವಣೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ. ಆಯ್ಕೆಗಳು. ಪ್ರಕ್ರಿಯೆ ಎ ಒಂದು ರಾಸಾಯನಿಕ. ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆ. ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ. ಸರಿಯಾದ ಆಯ್ಕೆ 3. ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು.